ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2017ರ KPTCLನ ಜೂನಿಯರ್ ಅಸಿಸ್ಟೆಂಟ್ ಕಿರಿಯ ಸಹಾಯಕರ ಹುದ್ದೆಗಳ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಡಿಸ್ಕಸ್ ಮಾಡೋಣ. 2017ನಲ್ಲಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಪರೀಕ್ಷೆಯನ್ನು ಮಾಡಿದ್ರು. ಆವಾಗ ಡಿಫ್ರೆಂಟ್ ಬ್ಯಾಚಸ್ ಅಲ್ಲಿ ಎಕ್ಸಾಮ್ ಆಗಿತ್ತು. ಸೊ ಇದು ಬ್ಯಾಚ್ 1ರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಆಲ್ರೆಡಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಕನ್ನಡ ಜನರಲ್ ಕನ್ನಡಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಇನ್ನೂ ಯಾರಾದರೂ ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ವಿಸಿಟ್ ಮಾಡಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ಒಂದು ವಿಡಿಯೋನ ನೀವು ನೋಡ್ಕೋಬಹುದು. ಇವತ್ತು ಜನರಲ್ ಇಂಗ್ಲಿಷ್ ಅಂದರೆ ಸಾಮಾನ್ಯ ಇಂಗ್ಲಿಷ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಪ್ರಥಮ ಪ್ರಶ್ನೆ ನೋಡೋಣ. ಚೂಸ್ ದ ಬೆಸ್ಟ್ ಆಂಟೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ರಿಫ್ಲೆಕ್ಟ್. ಇಲ್ಲಿ ಆಂಟೋನಿಮ್ ಅಂತಂದ್ರೆ ಏನು? ವಿರುದ್ಧಾರ್ಥಕ ಪದ ಅಂತ ಅರ್ಥ ಆಗುತ್ತೆ. ವಿರುದ್ಧಾರ್ಥಕ ಪದ ರಿಫ್ಲೆಕ್ಟ್ ನ ಒಂದು ವಿರುದ್ಧಾರ್ಥಕ ಪದವನ್ನ ಚೂಸ್ ಮಾಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. ರಿಫ್ಲೆಕ್ಟ್ ಅಂತಂದ್ರೆ ಪ್ರತಿಫಲನ ಅಂತ ಆಗುತ್ತೆ. ಸೊ ಒಂದು ವಸ್ತುವಿನ ಮೇಲೆ ಯಾವುದಾದ್ರೂ ಬೆಳಕು ಬಿದ್ದಾಗ ಸೊ ಅದಕ್ಕೆ ಎರಡು ರೀತಿಯಾದಂತಹ ಶಕ್ತಿ ಇರುತ್ತೆ. ಒಂದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಇಲ್ಲಾಂದ್ರೆ ರಿಫ್ಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ರಿಫ್ಲೆಕ್ಟ್ ಅಂದ್ರೆ ಅದನ್ನ ಪ್ರತಿಫಲಿಸುತ್ತೆ. ಸೊ ಪ್ರತಿಫಲನ ಆಪೋಸಿಟ್ ಪದ ಏನು ಅಂತಂದ್ರೆ ಅಬ್ಸಾರ್ಬ್ ಅಂತಂದ್ರೆ ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅಬ್ಸಾರ್ಬ್ ಅಂದ್ರೆ ಹೀರಿಕೊಳ್ಳು. ಸೊ ಕನ್ನಡದಲ್ಲಿ ಹೀರಿಕೊಳ್ಳು ಅಥವಾ ಹೀರ್ಕೊಳ್ಳೋದು, ಹೀರಿಕೊಳ್ಳು, ಇದು ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ. ಚೂಸ್ ದ ಬೆಸ್ಟ್ ಸಿನೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ಅಬೆಂಡಾನ್. ಸಿನೋನಿಮ್ ಅಂತಂದ್ರೆ ಏನು? ಸಮನಾರ್ಥಕ ಪದ. ಸೊ ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಮನಾರ್ಥಕ ಪದಗಳ ಮೇಲೆ ಕೂಡ ಪ್ರಶ್ನೆಗಳು ಬರುತ್ತೆ, ವಿರುದ್ಧಾರ್ಥಕ ಪದಗಳ ಮೇಲೂ ಪ್ರಶ್ನೆ ಬರುತ್ತೆ. ಅದು ಐದರ್ ಜನರಲ್ ಇಂಗ್ಲಿಷ್ ಆಗಿರ್ಬೋದು, ಜನರಲ್ ಕನ್ನಡ ಆಗಿರ್ಬೋದು. ಸೊ ಚೂಸ್ ದ ಬೆಸ್ಟ್ ಸಿನೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ಅಬೆಂಡಾನ್ ಅಂತಂದ್ರೆ ಅದರ ಅರ್ಥ ಏನು? ಮೊದಲು ಅದನ್ನು ತಿಳ್ಕೊಬೇಕಾಗುತ್ತೆ. ತ್ಯಜಿಸು ಅಂತ ಆಗುತ್ತೆ. ಅಬೆಂಡಾನ್ ಅಂತಂದ್ರೆ ತ್ಯಜಿಸು. ಸೊ ಇದಕ್ಕೆ ಈಕ್ವಲ್ ಪದ ಏನು? ತ್ಯಜಿಸುಗೆ ಈಕ್ವಲ್ ಪದ ಡೆಸರ್ಟ್ ಅಂತ ಆಗುತ್ತೆ. DESERT ಡೆಸರ್ಟ್ ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಸೊ ಅಬೆಂಡಾನ್ ಅಂತಂದ್ರೆ ಏನು? ಅಬೆಂಡಾನ್ ಅಂದ್ರೆ ತ್ಯಜಿಸು, ಈಕ್ವಲ್ ಪದ ಡೆಸರ್ಟ್ ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ. ಚೂಸ್ ದ ಬೆಸ್ಟ್ ಆಂಟೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ಪ್ರೊಟೆಕ್ಟ್. ಆಂಟೋನಿಮ್ ಅಂತಂದ್ರೆ ಏನು? ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಆಂಟೋನಿಮ್ ಅಂತಂದ್ರೆ ವಿರುದ್ಧಾರ್ಥಕ ಪದ, ಸಿನೋನಿಮ್ ಅಂತಂದ್ರೆ ಸಮನಾರ್ಥಕ ಪದ. ಆಂಟೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ಪ್ರೊಟೆಕ್ಟ್ ಅಂತಂದ್ರೆ ಏನು? ರಕ್ಷಣೆ ಕೊಡೋದು. ಪ್ರೊಟೆಕ್ಟ್ ಮಾಡೋದಂತಂದ್ರೆ ಏನು? ರಕ್ಷಣೆ ಕೊಡೋದಕ್ಕೆ ಪ್ರೊಟೆಕ್ಟ್ ಅಂತ ಕರಿತೀವಿ. ಸೊ ಇದರ ಆಪೋಸಿಟ್ ಪದ ಏನು ಅಂತಂದ್ರೆ ಅಟ್ಯಾಕ್ ಅಂತಂದ್ರೆ ದಾಳಿ ಮಾಡೋದು. ಅಟ್ಯಾಕ್ ಸರಿಯಾದ ಉತ್ತರ ಆಗುತ್ತೆ ಆಯ್ಕೆ 4. ಸೊ ಪ್ರೊಟೆಕ್ಟ್ ಅಂದ್ರೆ ರಕ್ಷಣೆ ಮಾಡೋದು, ಅಟ್ಯಾಕ್ ಅಂತಂದ್ರೆ ದಾಳಿ ಮಾಡೋದು. ಮುಂದಿನ ಪ್ರಶ್ನೆ. ಈಚ್ ಸೆಂಟೆನ್ಸ್ ಗಿವನ್ ಬಿಲೋ ಕಂಟೈನ್ಸ್ ಆನ್ ಐಡಿಯಮ್ ಆರ್ ಫ್ರೇಸ್. From the given alternatives, choose the one that best expresses the meaning of this idiom ಅಥವಾ phrase. ಸೊ ಇಲ್ಲಿ ಒಂದು ಐಡಿಯಮ್ ಅಥವಾ ಫ್ರೇಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಈಕ್ವಲ್ ಆಗಿ ಅಥವಾ ಅದರ ಒಂದು ಎಕ್ಸ್ಪ್ಲನೇಷನ್ ಆಗಿ ಯಾವುದು ಈಕ್ವಲ್ ಮ್ಯಾಚ್ ಆಗುತ್ತೆ, ಅದರ ಮೀನಿಂಗ್ ಆಗುತ್ತೆ, ಅದನ್ನ ನಾವು ಕಂಡುಹಿಡಿಬೇಕಾಗುತ್ತೆ. ಅಬೌವ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಅಬೌವ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಐಡಿಯಮ್, ಇದು ಒಂದು ಐಡಿಯಮ್ ಅಥವಾ ಫ್ರೇಸ್ ಆಗಿರುತ್ತೆ. ಇದರ ಒಂದು ಮೀನಿಂಗ್ ಏನು ಅಂತಂದ್ರೆ ಫೇರ್ ವಿತೌಟ್ ಎನಿ ಡೌಟ್ ಅಂತ ಇದರ ಅರ್ಥ ಆಗುತ್ತೆ. ಫೇರ್ ವಿತೌಟ್ ಎನಿ ಡೌಟ್ ಅಂತ ಅದರ ಅರ್ಥ ಆಗುತ್ತೆ. ಅಬೌವ್ ಎ ಶಿಪ್ ಅಂತಂದ್ರೆ ಟು ಟ್ರಾವೆಲ್ ಬೈ ಎ ಶಿಪ್ ಆಗುತ್ತೆ. ಬಟ್ ಇಲ್ಲಿ ಅಬೌವ್ ಬೋರ್ಡ್ ಅಂತ ಕೊಟ್ಟಿರೋದ್ರಿಂದ ಫೇರ್ ವಿತೌಟ್ ಎನಿ ಡೌಟ್ ಅಂತ ಆಗುತ್ತೆ. ಆಯ್ಕೆ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಚೂಸ್ ದ ಬೆಸ್ಟ್ ಆಂಟೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ಎಕ್ಸ್ಟೆಂಡ್. ಇಲ್ಲೂ ಕೂಡ ಆಂಟೋನಿಮ್ ಅನ್ನು ಕೇಳಿದ್ದಾರೆ. ಆಂಟೋನಿಮ್ ಅಂತಂದ್ರೆ ವಿರುದ್ಧಾರ್ಥಕ ಪದ. ಸೊ ಇಲ್ಲಿ ನೋಡಿ ಎಷ್ಟು ವಿರುದ್ಧಾರ್ಥಕ ಮತ್ತು ಸಮನಾರ್ಥಕ ಪದಗಳನ್ನ ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ ಕೂಡ ಸೊ ಐದರ್ ಜನರಲ್ ಇಂಗ್ಲಿಷ್ ಅಲ್ಲಾಗ್ಲಿ, ಜನರಲ್ ಕನ್ನಡದಲ್ಲಾಗ್ಲಿ ಸೊ ವಿರುದ್ಧಾರ್ಥಕ ಪದಗಳನ್ನ ಮತ್ತು ಸಮನಾರ್ಥಕ ಪದಗಳನ್ನ ತಿಳ್ಕೋಬೇಕಾಗುತ್ತೆ. ಎಸ್ಪೆಷಲಿ ಜನರಲ್ ಇಂಗ್ಲಿಷ್ ಅಲ್ಲಿ ನೀವು ವಿರುದ್ಧಾರ್ಥಕ ಪದಗಳ ಒಂದು ಲಿಸ್ಟ್ ಅನ್ನ ಕೂಡ ಮಾಡ್ಕೋಬೇಕು. ಚೂಸ್ ದ ಬೆಸ್ಟ್ ಆಂಟೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ಎಕ್ಸ್ಟೆಂಡ್. ಸೊ ಇಲ್ಲಿ ಎಕ್ಸ್ಟೆಂಡ್ ಅನ್ನುವ ಪದದ ಅರ್ಥ ಏನು ಅಂತಂದ್ರೆ ವಿಸ್ತರಣೆ ಅಂತ ಆಗುತ್ತೆ. ಹೌದಲ್ವಾ? ಎಕ್ಸ್ಟೆಂಡ್ ಅಂತಂದ್ರೆ ವಿಸ್ತರಣೆ ಮಾಡೋದು. ಸೊ ಇವಾಗ ನೀವು ಸಮ್ಟೈಮ್ಸ್ ಎಕ್ಸಾಮ್ಸ್ ಅಲ್ಲಿ ಏನಾಗುತ್ತೆ, ಟೈಮ್ ಟೇಬಲ್ ಎಕ್ಸ್ಟೆಂಡ್ ಆಗಿದೆ ಅಥವಾ ನೆಕ್ಸ್ಟ್ ಟೈಮ್ ಡ್ಯೂರೇಷನ್ ಎಕ್ಸ್ಟೆಂಡ್ ಆಗಿದೆ, ವಿಸ್ತರಣೆ ಮಾಡ್ತಾರೆ. ಸೊ 1.5 hour ಎಕ್ಸಾಮ್ ಇರುತ್ತೆ, 2 hourಗೆ ಎಕ್ಸ್ಟೆಂಡ್ ಆಯಿತು. ಕ್ಲಾಸ್ 1 hour ಇತ್ತು, 2 hourಗೆ ಎಕ್ಸ್ಟೆಂಡ್ ಆಯಿತು. ಈ ರೀತಿ ಪದಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ ಕಾಲೇಜಸ್ಗಳಲ್ಲಿ ಅಥವಾ ಕ್ಲಾಸಸ್ಗಳಲ್ಲಿ. ಸೊ ಕ್ಲಾಸ್ ಪೀರಿಯಡ್ 1 hour ಇದ್ದಿದ್ದನ್ನ ಟೀಚರ್ 1.3 ಅಂದ್ರೆ 1.5 ಗಂಟೆ ತಗೋತಾರೆ, ಎಕ್ಸ್ಟೆಂಡ್ ಮಾಡ್ತಾರೆ ಕ್ಲಾಸನ್ನ. ಎಕ್ಸ್ಟೆಂಡ್ ಅಂದ್ರೆ ವಿಸ್ತರಣೆ ಮಾಡೋದು. ಅದರ ಒಂದು ಆಪೋಸಿಟ್ ಪದವನ್ನ ನೋಡ್ಕೋಬೇಕಾಗುತ್ತೆ. ಆಪೋಸಿಟ್ ಪದ ಏನಾಗುತ್ತೆ? ರಿಟ್ರಾಕ್ಟ್ ಅಂತ ಆಗುತ್ತೆ. ಆಯ್ಕೆ 4 ಸರಿಯಾದ ಉತ್ತರ. ರಿಮೂವ್ ಅಂತಂದ್ರೆ ತೆಗೆದು ಹಾಕೋದು. ಬಟ್ ರಿಟ್ರಾಕ್ಟ್ ಅದರ ಅರ್ಥ ಏನಂದ್ರೆ ಹಿಂತೆಗೆದುಕೊಳ್ಳಿ, ಅಂದ್ರೆ ಎಕ್ಸ್ಟೆಂಡ್ ಮಾಡಿರೋದನ್ನ ನಾವು ವಾಪಸ್ ಮಾಡ್ತೀವಿ, ಎಕ್ಸ್ಟೆಂಡ್. ಸೊ ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ.
ರಿಟ್ರಾಕ್ಟ್ ಅಂತ ಆಗುತ್ತೆ. ಮುಂದಿನ ಲೈನನ್ನು ನೋಡೋಣ. ಮುಂದಿನ ಕ್ವಶನ್ನು, ವಿಚ್ ಆಫ್ ದ ಫ್ರೇಸಸ್ ಗಿವನ್ ಬಿಲೋ ಈಚ್ ಸೆಂಟೆನ್ಸ್ ಶುಡ್ ರಿಪ್ಲೇಸ್ ದ ಫ್ರೇಸ್ ಪ್ರಿಂಟೆಡ್ ಇನ್ ಬೋಲ್ಡ್ ಟೈಪ್ ಟು ಮೇಕ್ ಇಟ್ ಗ್ರಾಮ್ಯಾಟಿಕಲಿ ಕರೆಕ್ಟ್. ಇಲ್ಲೊಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಬೋಲ್ಡ್ ಲೆಟರಲ್ಲಿ ಏನು ಪ್ರಿಂಟ್ ಆಗಿದೆ, ಇಟ್ ವಾಸ್ ರಿಯಲಿ ಎ ವೇಸ್ಟೇಜ್ ಅಂತ ಏನು ಪ್ರಿಂಟ್ ಆಗಿದೆ, ಇದು ಗ್ರಾಮ್ಯಾಟಿಕಲಿ ನಾಟ್ ಕರೆಕ್ಟ್, ಅಂದರೆ ಕರೆಕ್ಟ್ ಆಗಿಲ್ಲ, ಅದನ್ನು ಗ್ರಾಮ್ಯಾಟಿಕಲಿ ಕರೆಕ್ಟ್ ಮಾಡಬೇಕು. ಕೊಟ್ಟಿರುವಂಥ ಆಯ್ಕೆಯಿಂದ ಗ್ರಾಮ್ಯಾಟಿಕಲಿ ಕರೆಕ್ಟ್ ಮಾಡೋಣ. ಫಸ್ಟ್ ಸೆಂಟೆನ್ಸ್ ಓದೋಣ. ಇಫ್ ಹಿ ಹ್ಯಾಸ್ ಟು ಸ್ಪೆಂಡ್ 5 hours ಇನ್ ದ ಕ್ಯೂ ಇಟ್ ವಾಸ್ ರಿಯಲಿ ಅ ವೇಸ್ಟೇಜ್ ಅಂತ ಕೊಟ್ಟಿದ್ದಾರೆ. ಬಟ್ ಇದು ರಾಂಗ್ ಆಗಿದೆ ಗ್ರಾಮ್ಯಾಟಿಕಲಿ, ಬಿಕಾಸ್ ಇದು ವಾಸ್ ಅಂತ ಇರೋದು ಪಾಸ್ಟ್ ಟೆನ್ಸಲ್ಲಿ ಇದೆ. ಸೊ ಇದನ್ನು ಗ್ರಾಮ್ಯಾಟಿಕಲಿ ಕರೆಕ್ಟ್ ಮಾಡಬೇಕು ಅಂದರೆ ಇಫ್ ಹಿ ಹ್ಯಾಸ್ ಟು ಸ್ಪೆಂಡ್ 5 hours ಇನ್ ದ ಕ್ಯೂ ಇಟ್ ರಿಯಲಿ ಅ ವೇಸ್ಟೇಜ್ ಈಸ್ ರಿಯಲಿ ಅ ವೇಸ್ಟೇಜ್ ಅಂತ ಆಗುತ್ತೆ. ಇಫ್ ಹಿ ಹ್ಯಾಸ್ ಟು ಸ್ಪೆಂಡ್ 5 hours ಇನ್ ದ ಕ್ಯೂ, ಒಂದು ಲೈನಲ್ಲಿ 5 hours ಒಂದು ಕ್ಯೂ ಅಲ್ಲಿ ನಿಂತ್ಕೋತಾ ಇದ್ದಾನೆ, ಒಂದು ಕ್ಯೂ ಇದೆ, ಒಂದು ಕ್ಯೂ ಅಲ್ಲಿ 5 hours ನಿಂತ್ಕೋತಾ ಇದ್ದಾನೆ ಅಂತಂದರೆ ಈಸ್ ರಿಯಲಿ ಎ ವೇಸ್ಟೇಜ್, ಇಟ್ ಈಸ್ ರಿಯಲಿ ಎ ವೇಸ್ಟೇಜ್. ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಈಸ್ ರಿಯಲಿ ಅ ವೇಸ್ಟೇಜ್, ಆಯ್ಕೆ 4 ಸರಿಯಾದ ಉತ್ತರ. ಸೊ ಇಲ್ಲಿ ಟೆನ್ಸಸ್ ಇಂಪಾರ್ಟೆಂಟ್ ಆಗುತ್ತೆ. ಟೆನ್ಸಸ್, ಪ್ರೆಸೆಂಟ್ ಟೆನ್ಸು, ಫಾಸ್ಟ್ ಟೆನ್ಸಸ್, ಫಾರ್ಮ್ಸ್ ಬರುತ್ತೆ ಡಿಫ್ರೆಂಟ್. ಪ್ರೆಸೆಂಟ್ ಆಮೇಲೆ ಪರ್ಫೆಕ್ಟ್ ಟೆನ್ಸಲ್ಲಿ ಬರುತ್ತೆ, ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂವಸ್, ಪ್ರೆಸೆಂಟ್ ಪರ್ಫೆಕ್ಟು. ಸೊ ಟೆನ್ಸಸ್ಗಳ ಮೇಲೆ ಬೇಸಿಕ್ ಗ್ರಾಮರನ್ನು ನೀವು ಸ್ಟಡಿ ಮಾಡುವಾಗ, ಯಾರು ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಟೆನ್ಸಸ್ ಮೇಲೆ ನೀವು ಪ್ರಿಪೇರ್ ಮಾಡುವಾಗ ಈ ಎಲ್ಲ ಪಾಯಿಂಟ್ಗಳನ್ನು ನೀವು ನೋಡ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡಿ. Each sentence given below contains an idiom or phrase. From the given alternatives, choose the one that best expresses the meaning of this idiom or phrase. ಓವರ್ ಹೆಡ್ ಆ್ಯಂಡ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಇದರ ಒಂದು ಮೀನಿಂಗನ್ನು ನಾವು ತಿಳ್ಕೋಬೇಕಾಗುತ್ತೆ. ಓವರ್ ಹೆಡ್ ಆ್ಯಂಡ್ ಇಯರ್ಸ್ ಅಂತ ಇದೊಂದು ಐಡಿಯಮ್ ಅಥವಾ ಫ್ರೇಸ್ ಆಗುತ್ತೆ. ಇದರ ಮೀನಿಂಗ್ ಕಂಪ್ಲೀಟ್ಲಿ ಇನ್ ಆಲ್ ರೆಸ್ಪೆಕ್ಟ್ಸ್ ಅಂತ ಆಗುತ್ತೆ. ಇದರ ಅರ್ಥ ಕಂಪ್ಲೀಟ್ಲಿ ಇನ್ ಆಲ್ ರೆಸ್ಪೆಕ್ಟ್ಸ್. ಸೊ ಒಂದು ಪೇಜಸಲ್ಲಿ ನೀವು ಟಾಪ್ 50 ಅಥವಾ ಟಾಪ್ 100 ಐಡಿಯಮ್ಸ್ ಅಥವಾ ಫ್ರೇಸಸ್ಗಳನ್ನು ಸ್ಟಡಿ ಮಾಡಬೇಕು. ಸಾಧ್ಯವಾದರೆ ಬಾಯಾಟ ಮಾಡ್ಕೋಬೇಕಾಗುತ್ತೆ. ಅದರ ಅರ್ಥವನ್ನು ತಿಳ್ಕೊಂಡ್ರೂ ಕೂಡ ಪರವಾಗಿಲ್ಲ. ಬಟ್ ಆ ಅರ್ಥ ಗೊತ್ತಿದ್ರೂ ಕೂಡ ಏನಾಗುತ್ತೆ, ಸಮ್ಟೈಮ್ಸ್ ಎಕ್ಸಾಮಲ್ಲಿ ಗೊತ್ತಾಗಲ್ಲ. ಸೊ ಇಂಪಾರ್ಟೆಂಟ್ ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ಏನು ಐಡಿಯಮ್ಸ್ ಅಥವಾ ಫ್ರೇಸಸ್ಗಳನ್ನು ಕೇಳ್ತಾ ಇರ್ತಾರೆ, ಸೊ ಅದನ್ನ ಒಂದು ಕಡೆ ಲಿಸ್ಟ್ ಔಟ್ ಮಾಡಿಕೊಂಡು ಸಾಧ್ಯವಾದಾಗ ರಿವಿಷನ್ ಮಾಡಬೇಕು. ಮುಂದಿನ ಪ್ರಶ್ನೆ ನೋಡೋಣ. ಚೂಸ್ ದ ಬೆಸ್ಟ್ ಸಿನೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್. ಕ್ರ್ಯಾಕ್, ಸಿನೋನಿಮ್ ಅನ್ನು ಕೇಳಿದ್ದಾರೆ, ಸಮಾನಾರ್ಥಕ ಪದವನ್ನು ಕೇಳಿದ್ದಾರೆ. ಸಿನೋನಿಮ್ ಕ್ರ್ಯಾಕ್ ಅಂತಂದ್ರೆ ಏನು? ಕ್ರ್ಯಾಕ್ ಅಂತಂದರೆ ಸೊ ಬಿರುಕು ಅಂತ ಆಗುತ್ತೆ. ಕ್ರ್ಯಾಕ್ ಬಿಟ್ಟಿದೆ, ನನ್ನ ಒಂದು ಮೊಬೈಲ್ ಕ್ರ್ಯಾಕ್ ಆಗಿದೆ, ಮೊಬೈಲ್ ಬಿರುಕು ಬಿಟ್ಟಿದೆ, ಅಥವಾ ಯಾವುದಾದ್ರೂ ಒಂದು ವಸ್ತು ಕ್ರ್ಯಾಕ್ ಆಗಿದೆ, ಅದಕ್ಕೆ ಬಿರುಕು ಬೀಳುತ್ತೆ, ಬಿರುಕು ಬಿಟ್ಟಿರುತ್ತೆ. ಕ್ರ್ಯಾಕ್ ಅಂದರೆ ಅರ್ಥ ಬಿರುಕು. ಸೊ ಅದರ ಒಂದು ಈಕ್ವಲ್ ಪದ ಸ್ಪ್ಲಿಟ್ ಅಂತ ಆಗುತ್ತೆ. ಸ್ಪ್ಲಿಟ್ ಅಂತಂದ್ರೂ ಕೂಡ ಬಿರುಕು ಅಂತ ಆಗುತ್ತೆ, ಅಥವಾ ವಿಭಜನೆ ಮಾಡೋದಕ್ಕೆ ನಾವು ಸ್ಪ್ಲಿಟ್ ಅಂತ ಆಗುತ್ತೆ. ಸ್ಪ್ಲಿಟ್ ಆಗಿದೆ, ಒಂದು ವಸ್ತು ಸ್ಪ್ಲಿಟ್ ಆಗಿದೆ ಅಂದರೆ ಬಿರುಕು ಬಿಟ್ಟಿದೆ ಅಂತ ಅರ್ಥ. ಯೂನಿಫೈ ಅಂತಂದರೆ ಒಟ್ಟುಗೂಡಿಸೋದಕ್ಕೆ ಯೂನಿಫೈ ಅಂತಾರೆ. ಫಿಕ್ಸ್ ಅನ್ನೋದು ಕೂಡ ಒಟ್ಟುಗೂಡಿಸ್ಬೇಕು. ಏನಾದರೂ ಒಂದು ಮುರಿದಿರುವಂಥ ವಸ್ತುವನ್ನು ಫಿಕ್ಸ್ ಮಾಡ್ತೀವಿ, ಫಿಕ್ಸ್ ಮಾಡೋದಕ್ಕೆ ಅದು ಆಪೋಸಿಟ್ ಪದ ಆಗುತ್ತೆ. ಬಟ್ ಸ್ಪ್ಲಿಟ್ ಅನ್ನೋದು ಸಿನೋನಿಮ್ ಆಗುತ್ತೆ. ಆಯ್ಕೆ 4 ಸರಿಯಾದ ಉತ್ತರ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 69. Each sentence given below contains an idiom or phrase. From the given alternatives, choose the one that best expresses the meaning of this idiom ಅಥವಾ phrase. ಇಲ್ಲೂ ಕೂಡ ಒಂದು idiom ಅಥವಾ phrase ಅನ್ನು ಕೊಟ್ಟಿದ್ದಾರೆ. ಆನ್ ದ ಬ್ರಿಂಕ್ ಆಫ್ ಅಂತ ಕೊಟ್ಟಿದ್ದಾರೆ. ಆನ್ ದ ಬ್ರಿಂಕ್ ಆಫ್ ಇದರ ಮೀನಿಂಗ್ ಏನು ಅಂತಂದರೆ ಟು ಬಿ ವೆರಿ ಕ್ಲೋಸ್ ಟು, ಟು ಬಿ ವೆರಿ ಕ್ಲೋಸ್ ಟು ಅಂತ ಆಗುತ್ತೆ. ತುಂಬ ಒಂದು ಹತ್ತಿರ, ಟು ಬಿ ವೆರಿ ಕ್ಲೋಸ್ ಟು, ತುಂಬ ಹತ್ತಿರ. ಆನ್ ದ ಬ್ರಿಂಕ್ ಆಫ್ ಅಂತ ಇದರ ಅರ್ಥ, ಅದರ ಮೀನಿಂಗ್ ಏನು ಅಂದರೆ ತುಂಬ ಹತ್ತಿರ, ಟು ಬಿ ವೆರಿ ಕ್ಲೋಸ್ ಟು. ಮುಂದಿನ ಪ್ರಶ್ನೆ. ಇಲ್ಲೂ ಕೂಡ ಒಂದು ಐಡಿಯಮ್ ಅಥವಾ ಫ್ರೇಸ್ ಅನ್ನು ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ ಗಿವನ್ ಬಿಲೋ ಕಂಟೆನ್ಸ್ ಅನ್ ಐಡಿಯಮ್ ಅಥವಾ ಫ್ರೇಸ್. ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಚೂಸ್ ದ ಬೆಸ್ಟ್ ಎಕ್ಸ್ಪ್ರೆಸಿವ್ ಮೀನಿಂಗ್ ಅಂತ ಕೊಟ್ಟಿದ್ದಾರೆ. ಟು ಗ್ರೀಸ್ ಒನ್ಸ್ ಪಾಮ್, ಟು ಗ್ರೀಸ್ ಒನ್ಸ್ ಪಾಮ್ ಇದರ ಅರ್ಥ ಏನು, ಮೀನಿಂಗ್ ಏನು ಅಂತಂದರೆ ಟು ಬ್ರೈಬ್ ಸಮ್ ಒನ್. ಟು ಬ್ರೈಬ್ ಸಮ್ ಒನ್ ಅಂತಂದರೆ ಲಂಚ, ಲಂಚ. ಬ್ರೈಬ್ ಅಂದರೆ ಲಂಚ. ಸೊ ಒಬ್ಬನಿಗೆ ಅವನ ಒಂದು ಪಾಮ್ ಅಂತಂದರೆ ಕೈ, ಅಥವಾ ನಾವು ಅಂಗೈ ಅಂತ ಏನು ಕರಿತೀವಿ, ಪಾಮ್ ಅಂತ ಕರಿತೀವಿ. ಟು ಗ್ರೀಸ್ ಒನ್ಸ್ ಪಾಮ್, ಅವನ ಒಂದು ಪಾಮ್ಗೆ ನಾವು ಗ್ರೀಸ್, ಅದರ ಅರ್ಥ ಏನು ಅಂತಂದರೆ ಟು ಬ್ರೈಬ್ ಸಮ್ ಒನ್, ಅವನ ಕೈಗೆ ಲಂಚವನ್ನು ಕೊಡೋದು, ಟು ಬ್ರೈಬ್ ಸಮ್ ಒನ್ ಅಂತ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ. ಚೂಸ್ ದ ಬೆಸ್ಟ್ ಆಂಟೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್. ರಿವೀಲ್, ರಿವೀಲ್. ಸೊ ಇದರ ಒಂದು ಆಂಟೋನಿಮ್ ಅಂದರೆ ಒಂದು ಅಪೋಸಿಟ್ ಪದವನ್ನು ನಾವು ಬರಿಬೇಕಾಗತ್ತೆ, ತಿಳ್ಕೋಬೇಕು. ರಿವೀಲ್ ಅಂತಂದರೆ ಏನು, ಬಹಿರಂಗಪಡಿಸು. ರಿವೀಲ್ ಅಂತಂದರೆ ಬಹಿರಂಗಪಡಿಸು. ಡಾಕ್ಯುಮೆಂಟ್ಸನ್ನು ರಿವೀಲ್ ಮಾಡ್ತೀವಿ, ಯಾರು ಕರಪ್ಷನ್ ಮಾಡಿದ್ದಾರೆ ಅವರ ಒಂದು ಡಾಕ್ಯುಮೆಂಟ್ಸನ್ನು ರಿವೀಲ್ ಮಾಡ್ತೀನಿ. ಸೊ ರೀಸೆಂಟಾಗಿ ಸೋಷಿಯಲ್ ಮೀಡಿಯಾಸಲ್ಲಿ ತುಂಬ ಒಂದು, ಎಸ್ಪೆಷಲಿ ವಕೀಲ್ ಸಾಬ್ರು, ಜಗದೀಶ್ ಅವರು, ಹೌದಲ್ವಾ, ವಕೀಲ್ ಸಾಬ್ರು ಹೇಳ್ತಾ ಇದ್ದಾರೆ ನಾನು ಡಾಕ್ಯುಮೆಂಟ್ಸ್ ರಿವೀಲ್ ಮಾಡ್ತಾ ಇದ್ದೀನಿ, ಡಾಕ್ಯುಮೆಂಟ್ಸ್ ರಿವೀಲ್ ಮಾಡ್ತೀನಿ ಅಂತ. ಸೊ ಮಾಡಿದ್ದಾರೆ ಕೂಡ. ಡಾಕ್ಯುಮೆಂಟ್ಸ್ ರಿವೀಲ್ ಅಂದರೆ ಏನು, ಅದನ್ನು ಬಹಿರಂಗಪಡಿಸೋದು. ಡಾಕ್ಯುಮೆಂಟ್ಸನ್ನು ರಿವೀಲ್ ಮಾಡ್ತೀವಿ, ಬಹಿರಂಗಪಡಿಸೋದು. ಅದರ ಒಂದು ಆಂಟೋನಿಮ್, ಅಪೋಸಿಟ್ ಪದ ಏನು ಅಂತಂದರೆ
ಕಾನ್ಸಿಲ್. ಸೊ ಕಾನ್ಸಿಲ್ ಇದರ ಅರ್ಥ ಮರೆಮಾಚು. ಕಾನ್ಸಿಲ್ ಅಂತಂದರೆ ಮರೆಮಾಚೋದು, ರಿವೀಲ್ ಮಾಡೋದಿಲ್ಲ, ಮರೆಮಾಚ್ತೀನಿ ನಾನು, ಮರೆಮಾಚು ಅಂತ ಆಗುತ್ತೆ. ಸೊ ಗ್ರ್ಯಾಬ್ ಅಂತಂದರೆ ಅದನ್ನು ತಗೊಳ್ಳೋದು, ಗ್ರ್ಯಾಬ್ ಮಾಡಿಕೊಂಡೆ, ನಾನು ಹಿಡ್ಕೊಂಡ್ಬಿಟ್ಟೆ ಅದನ್ನು ಗ್ರ್ಯಾಬ್ ಮಾಡ್ತೀನಿ. ಟೆಲ್ ಅಂದರೆ ಹೇಳೋದು. ಡೆಮಾನ್ಸ್ಟ್ರೇಟ್ ಅಂತಂದರೆ ಸೊ ಒಂದು ಪ್ರೊಜೆಕ್ಟ್ ಡೆಮಾನ್ಸ್ಟ್ರೇಷನ್, ಅದನ್ನು ಪ್ರಸ್ತುತಪಡಿಸೋದು. ಡೆಮಾನ್ಸ್ಟ್ರೇಟ್ ಅಂತಂದರೆ ಅದರ ಅರ್ಥ ಪ್ರಸ್ತುತಪಡಿಸೋದು. ಒಂದು ಯಾವುದಾದ್ರೂ ಒಂದು ನಾವು ಇವಾಗ ಸೈನ್ಸಲ್ಲಿ ಒಂದು ಪ್ರೊಜೆಕ್ಟ್ ಮಾಡಿರ್ತೀವಿ, ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ, ಅದನ್ನು ಪ್ರಸ್ತುತಪಡಿಸ್ತೀನಿ, ಅದನ್ನೆಲ್ಲ ಡೆಮಾನ್ಸ್ಟ್ರೇಟ್ ಅಂತ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ಸಂಖ್ಯೆ 72. ಇಲ್ಲೂ ಕೂಡ ಒಂದು ಐಡಿಯಮ್ ಅಥವಾ ಫ್ರೇಸನ್ನು ಕೊಟ್ಟಿದ್ದಾರೆ, ಅದರ ಅಪ್ರಾಪ್ರಿಯೇಟ್ ಮೀನಿಂಗನ್ನು ತಿಳ್ಕೊಬೇಕಾಗುತ್ತೆ. ಟು ಈಟ್ ಅ ಹಂಬಲ್ ಪೈ ಅಥವಾ ಪಿ. ಟು ಈಟ್ ಅ ಹಂಬಲ್ ಪಿ ಇದರ ಅರ್ಥ ಏನು ಅಂದರೆ ಟು ಕಮಿಟ್ ಮಿಸ್ಟೇಕ್ ಆ್ಯಂಡ್ ಅಪಾಲೈಸ್. ಸೊ ಒಂದು ಏನಾದರೂ ಮಿಸ್ಟೇಕನ್ನು ಮಾಡೋದು, ಯಾವುದಾದ್ರೂ ತಪ್ಪನ್ನು ಮಾಡಿ ಅದಕ್ಕೆ ಅಪಾಲೈಸ್ ಮಾಡ್ಕೊಳ್ಳೋದು, ಅಂದರೆ ಕ್ಷಮೆಯನ್ನು ಕೇಳೋದು, ಕ್ಷಮಾಪಣೆ ಕೇಳೋದು, ಅಪಾಲೈಸ್ ಆಗೋದು. ಟು ಕಮಿಟ್ ಅ ಮಿಸ್ಟೇಕ್ ಆ್ಯಂಡ್ ಅಪಾಲೈಸ್. ಸೊ ಇದು ಟು ಈಟ್ ಅ ಹಂಬಲ್ ಪಿ ಅನ್ನುವುದರ ಒಂದು ಅರ್ಥ ಆಗುತ್ತೆ. ಸೊ ಇವಾಗ ನೋಡಿದ್ರೆ ಟು ಕಮಿಟ್ ಎ ಮಿಸ್ಟೇಕ್ ಆ್ಯಂಡ್ ಅಪಾಲೈಸ್ ಆಗುತ್ತೆ. ಇವಾಗ ನೋಡಿದ್ರೆ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ಒಂದು ಐಡಿಯಮ್ಸ್ ಅಥವಾ ಫ್ರೇಸಸ್ಗಳನ್ನು ಕೇಳಿದ್ದಾರೆ. ಸೊ ಏನು ಮಾಡಬೇಕು, ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋರು ಒಂದು ಸಪ್ರೇಟ್ ಬುಕ್ಕಲ್ಲಿ ಒಂದು ಟಾಪ್ 100 ಐಡಿಯಮ್ಸ್ ಅಥವಾ ಫ್ರೇಸಸ್ಗಳ ಮೀನಿಂಗನ್ನು ತಿಳ್ಕೊಬೇಕಾಗುತ್ತೆ. ಅವಾಗ ಸ್ವಲ್ಪ ಬಾಯಾಟ ಮಾಡೋದು, ರಿವಿಷನ್ ಮಾಡೋದ್ರಿಂದ ಸೊ ಆರಾಮಾಗಿ ಎಕ್ಸಾಮಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಚೂಸ್ ದ ಬೆಸ್ಟ್ ಸಿನಾನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ಬೋಸ್ಟ್. ಸೊ ಇಲ್ಲೊಂದು ಸಿನಾನಿಮ್ ಅನ್ನು ಕೇಳಿದ್ದಾರೆ. ಸಿನಾನಿಮ್ ಅಂತಂದರೆ ಸಮಾನಾರ್ಥಕ ಪದ. ಸಿನಾನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ಬೋಸ್ಟ್ ಅಂತ. ಸೊ ಇದರ ಆಪ್ಷನ್ಸ್ ಅನ್ನು ನೋಡೋಣ. 73rd ಕ್ವಶನ್ ಆಪ್ಷನ್ಸ್ ಅನ್ನು ನೋಡೋದಾದ್ರೆ, ಸೊ ಬೋಸ್ಟ್ ಇದರ ಅರ್ಥ ಏನು ಅಂತಂದರೆ ಹೆಗ್ಗಳಿಕೆ. ಸೊ ಹೆಗ್ಗಳಿಕೆ ಅದೊಂದು ನಮಗೆ ಒಂದು ಹೆಗ್ಗಳಿಕೆ. ನಾವೊಂದು ಯಾವುದಾದ್ರು ಎಕ್ಸಾಮ್ ಕ್ಲಿಯರ್ ಮಾಡಿದೆ, ಅದೊಂದು ನಮ್ಮ ಹೆಗ್ಗಳಿಕೆ ಅಲ್ವಾ. ಸೊ ಬೋಸ್ಟ್. ಬ್ರ್ಯಾಗ್ ಅಂತಂದರೆ ಬಡಿವಾರ ಕೊಚ್ಕೊಳ್ಳೋದು ಅಂತ ಅಂತಾರೆ. ಸೊ ಕನ್ನಡದಲ್ಲಿ ಬರುತ್ತೆ ಮೀನಿಂಗು, ಬಡಿವಾರ ಹೇಳಬೇಡ, ಬರೀ ಕೊಚ್ಕೋಬೇಡ, ಬಡಿವಾರ ಮಾಡ್ಕೋಬೇಡ. ಬೋಸ್ಟ್ ಅಂದರೆ ಅದೊಂದು ಹೆಗ್ಗಳಿಕೆ. ಅದರ ಈಕ್ವಲ್ ಪದ ಬ್ರ್ಯಾಗ್ ಅಂತ ಆಗುತ್ತೆ. ಬ್ರ್ಯಾಗ್ ಎಕ್ಸಾಕ್ಟ್ ಮೀನಿಂಗ್ ಏನಂತಂದರೆ ಬಡಿವಾರ. ಸೊ ಬಡಿವಾರ ಕೊಚ್ಕೋಬೇಡ, ಹೇಳ್ಕೋಬೇಡ ಜಾಸ್ತಿ. ಸೊ ಅದು ಬ್ರ್ಯಾಗ್ ಅಂತ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 74. ಚೂಸ್ ದ ಬೆಸ್ಟ್ ಸಿನೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ಸ್ಮ್ಯಾಶ್. ಸೊ ಸಿನೋನಿಮ್ ಅಂತಂದರೆ ಈಕ್ವಲ್, ಹೌದಲ್ವಾ. ಸಿನೋನಿಮ್ ಸಮಾನಾರ್ಥಕ ಪದ. ಸ್ಮ್ಯಾಶ್ ಇದರ ಅರ್ಥ ಏನು ಅಂತಂದರೆ ಚೂರು ಚೂರು ಮಾಡೋದು, ಸ್ಮ್ಯಾಶ್ ಮಾಡೋದು, ಚೂರು ಚೂರು, ಒಡೆಯೋದು, ಚೂರು ಚೂರು ಮಾಡೋದು. ಸ್ಮ್ಯಾಶ್ ಚೂರು ಚೂರು ಮಾಡೋದು. ಸ್ಮ್ಯಾಶ್ ಅನ್ನುವಂಥ ಪದವನ್ನು ಕೂಡ ನಾವು ಒಂದು ಕ್ರೀಡೆಯಲ್ಲಿ ಬಳಸ್ತೀವಿ. ಎಕ್ಸಾಂಪಲ್ ವಾಲಿಬಾಲಲ್ಲಿ ಸ್ಮ್ಯಾಶ್ ಮಾಡೋದು ಅಂತ ಹೇಳ್ತಾರೆ, ಹೌದಲ್ವಾ. ಸ್ಮ್ಯಾಶ್ ಹೊಡೀರಿ ಅಥವಾ ಸ್ಮ್ಯಾಶ್ ಮಾಡಿ ಅಂತ ಒಂದು ಪದವನ್ನು ನಾವು ಬಳಸ್ತೀವಿ ವಾಲಿಬಾಲ್ ಕ್ರೀಡೆಯಲ್ಲಿ. ಸೊ ಅಲ್ಲಿ ಸ್ಮ್ಯಾಶ್ ಅನ್ನೋದು ಚೂರು ಚೂರು ಅಂತ ಅರ್ಥ. ಅದರ ಈಕ್ವಲ್ ಪದ ಏನು ಅಂತಂದರೆ ಕ್ರಶ್ ಮಾಡೋದು. ಕ್ರಶ್ ಅಂತಂದ್ರೂ ಕೂಡ ಚೂರು ಚೂರು ಮಾಡೋದಲ್ವಾ. ಸೊ ಕ್ರಶಿಂಗ್ ಮಷಿನ್ಸ್ ಬರುತ್ತೆ, ಚೂರು ಚೂರು ಮಾಡುತ್ತಲ್ವಾ ಕ್ರಶಿಂಗ್ ಮಷಿನ್ಸ್. ಕ್ರಶ್ ಮಾಡೋದು ಅಂತಂದರೆ ಚೂರು ಚೂರು ಮಾಡೋದಾಗುತ್ತೆ. ಮುಂದಿನ ಪ್ರಶ್ನೆ. ಚೂಸ್ ದ ಬೆಸ್ಟ್ ಆಂಟೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ಶ್ರಿಂಕ್. ಸೊ ಆಂಟೋನಿಮ್, ಸೊ ನೆನ್ಪಿಟ್ಕೋಬೇಕು, ಕನ್ಫ್ಯೂಸ್ ಆಗಬಾರ್ದು. ಸಿನೋನಿಮ್ ಪ್ಲಸ್ ಆಂಟೋನಿಮ್, ವಿರುದ್ಧಾರ್ಥಕ ಪದ. ಶ್ರಿಂಕ್ ಅಂತಂದ್ರೆ ಏನು? ಕುಗ್ಗೋದು. ಶ್ರಿಂಕ್ ಆಗೋದು ಅಂದರೆ ಕುಗ್ಗು ಅಂತ ಆಗುತ್ತೆ, ಕುಗ್ಗು. ಅದೇ ರೀತಿ ಅಪೋಸಿಟ್ ಪದ ಏನು ಅಂತಂದರೆ ಎಕ್ಸ್ಪ್ಯಾಂಡ್ ಅಂತಂದರೆ ಹಿಗ್ಗು. ಎಕ್ಸ್ಪ್ಯಾಂಡ್ ಮಾಡೋದು, ಹಿಗ್ಸೋದು. ಒಂದು ರಬ್ಬರನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಲ್ವಾ, ಹಿಗ್ಗಿಸ್ತೀವಿ. ಅದೇ ರೀತಿ ಕುಗ್ಗಿಸ್ತೀವಿ, ಕುಗ್ಗೋದು, ಹಿಗ್ಗೋದು. ಸೊ ಶ್ರಿಂಕ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ. Which of the phrases given below each sentence should replace the phrase printed in bold type to make it grammatically correct? The meeting was attended to by all invitees. ಈ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ. ದ ಮೀಟಿಂಗ್ ವಾಸ್ ಅಟೆಂಡೆಡ್ ಟು ಬೈ ಆಲ್ ಇನ್ವೈಟೀಸ್. ಸೊ ಒಂದು ಫಂಕ್ಷನ್ ಅಥವಾ ಒಂದು ಮೀಟಿಂಗನ್ನು ವಾಸ್ ಅಟೆಂಡೆಡ್ ಟು ಬೈ ಆಲ್ ಇನ್ವೈಟೀಸ್ ಅಂತಂದರೆ ಯಾರಿಗೆ ನಾವು ಆಮಂತ್ರಣ ಕೊಟ್ಟಿರ್ತೀವಿ ಅವರಿಗೆ ಇನ್ವೈಟೀಸ್ ಅಂತ ಕರಿತೀವಿ. ಸೊ ಇದು ಗ್ರಾಮೆಟಿಕಲಿ ಕರೆಕ್ಟ್ ಇಲ್ಲ ಅಂತ ಹೇಳಿದ್ದಾರೆ ಅವರು. ಆಲ್ರೆಡಿ ಇಟ್ ಇಸ್ ನಾಟ್ ಅ ಗ್ರಾಮೆಟಿಕಲಿ ಕರೆಕ್ಟ್. ಇದನ್ನು ಗ್ರಾಮೆಟಿಕಲಿ ಕರೆಕ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಯಾವುದನ್ನು ರಿಪ್ಲೇಸ್ ಮಾಡಬೇಕು? ದ ಮೀಟಿಂಗ್ ವಾಸ್ ಅಟೆಂಡೆಡ್ ಬೈ ಆಲ್ ಇನ್ವೈಟೀಸ್. ಟೂ ಅನ್ನು ತೆಗಿಬೇಕಾಗತ್ತೆ. ಟೂ ಅನ್ನು ತೆಗೆದ್ರೆ ದ ಮೀಟಿಂಗ್ ವಾಸ್ ಅಟೆಂಡೆಡ್ ಬೈ ಆಲ್ ಇನ್ವೈಟೀಸ್ ಅಂತ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ. ಚೂಸ್ ದ ಬೆಸ್ಟ್ ಆಂಟೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ಸ್ಕ್ಯಾಟರ್. ಸೊ ಸ್ಕ್ಯಾಟರ್ ಅಂತಂದ್ರೇನು? ಚದುರಿಸು. ಸೊ ಸ್ಕ್ಯಾಟರ್ ಮಾಡೋದು, ಚದುರಿಸೋದು, ಅಲ್ಲೆಲ್ಲೆಲ್ಲಿ ಹರಡೋದು. ಸ್ಕ್ಯಾಟರ್ ಚದುರಿಸೋದು. ಇದರದ ಆಂಟೋನಿಮ್ ಅಪೋಸಿಟ್ ಪದವನ್ನು ಕೇಳಿದ್ದಾರೆ. ಚದುರಿಸಿರ್ತೀವಲ್ವಾ, ಚದುರಿಸು. ಇದರ ಆಪೋಸಿಟ್ ಪದ ಕಲೆಕ್ಟ್ ಮಾಡೋದು, ಒಟ್ಟುಗೂಡಿಸೋದು. ಕಲೆಕ್ಟ್ ಅಂತಂದರೆ ಸಂಗ್ರಹ ಮಾಡೋದು. ಏನು ವಸ್ತುಗಳು ಚದುರಿ ಹೋಗಿರುತ್ತೆ ಅದನ್ನು ಸಂಗ್ರಹ ಮಾಡೋದಕ್ಕೆ ನಾವು ಕಲೆಕ್ಟ್ ಅಂತ ಕರಿತೀವಿ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ.
ಮುಂದಿನ ಪ್ರಶ್ನೆ ಸಂಖ್ಯೆ 78. ಚೂಸ್ ದ ಬೆಸ್ಟ್ ಸಿನೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ನೇಮ್. ಚೂಸ್ ದ ಬೆಸ್ಟ್ ಸಿನೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ನೇಮ್. ಸಿನೋನಿಮ್ ಅಂತಂದರೆ ಸಮಾನಾರ್ಥಕ ಪದ, ನೇಮ್ ಅಂತಂದರೆ ಹೆಸರು. ಇದರ ಒಂದು ಈಕ್ವಲ್ ಪದ ಏನು ಅಂತಂದರೆ ಲೇಬಲ್ ಅಂತ ಆಗುತ್ತೆ. ಲೇಬಲ್, LABEL, ಲೇಬಲ್ ಅಂತಂದರೆ ಹೆಸರು ಅಥವಾ ಲೇಬಲ್, ನೇಮಿಂಗ್ ಪ್ಲೇಟ್, ಲೇಬಲ್ ಅಂತೆಲ್ಲ ಕರಿತೀವಲ್ವಾ. ನೇಮ್ ಅಂದರೆ ಹೆಸರು, ಲೇಬಲ್ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಚೂಸ್ ದ ಬೆಸ್ಟ್ ಸಿನೋನಿಮ್ ಫಾರ್ ದ ಫಾಲೋಯಿಂಗ್ ವರ್ಡ್ ಸ್ವೆಲ್. ಇದರ ಒಂದು ಸಮಾನಾರ್ಥಕ ಪದ ಏನು ಅಂತ ಕೇಳಿದ್ದಾರೆ. ಸೊ ಸ್ವೆಲ್ ಅಂತಂದರೆ ಅದು ಕೂಡ ಹಿಗ್ಗೋದು. ಸೊ ಯಾವುದಾದ್ರೂ ಒಂದು ನಾವು ವಸ್ತುವನ್ನು ನೋಡಿದಾಗ ಒಂದು ನೀರನ್ನು ಹಿಡ್ಕೊಳ್ಳುವಂಥ ಒಂದು ವಸ್ತು, ಅದು ತುಂಬ ಒಂದು ನೀರು ಹಿಡ್ಕೊಂಡ್ಬಿಟ್ರೆ ಉಬ್ಕೊಳ್ಳುತ್ತೆ, ಸ್ವೆಲ್ ಆಗುತ್ತೆ, ಉಬ್ಬಿಕೊಳ್ಳೋದು, ಹಿಗ್ಗೋದು, ಅದಕ್ಕೆ ನಾವು ಸ್ವೆಲ್ ಅಂತ ಕರಿತೀವಿ. ಅದರ ಒಂದು ಸಮಾನಾರ್ಥಕ ಪದ ಏನು ಅಂತಂದರೆ ಎನ್ಲಾರ್ಜ್ ಆಗೋದು. ಎನ್ಲಾರ್ಜ್ ಅಂದರೆ ದೊಡ್ಡದಾಗೋದು, ಎನ್ಲಾರ್ಜ್ ಅಂತಂದರೆ ಹಿಗ್ಗೋದು, ದೊಡ್ಡದಾಗೋದು. ಇವೆಲ್ಲೂ ಕೂಡ ಸಮಾನಾರ್ಥಕ ಪದ ಆಗುತ್ತೆ. ಆಯ್ಕೆ ಒಂದು ಸರಿಯಾದ ಉತ್ತರ. ನೌ ಅಂತಂದರೆ ಒಬ್ಬರ ಬಗ್ಗೆ ಗೊತ್ತಿರೋದಕ್ಕೆ ನಮಗೆ ಅವ್ರ ಬಗ್ಗೆ ಗೊತ್ತಿದೆಯಾ ನೌ ಅಂತ ಕರಿತೀವಿ. ಪಲ್ಸ್ ಅಂತಂದರೆ ಬಯಾಲಜಿಕಲ್ ಟರ್ಮ್ ಆಗುತ್ತೆ. ಎಕ್ಸ್ಟ್ರೀಮೇಟ್, ಸೊ ಇದು ಯಾವುದು ಕೂಡ ಸರಿಯಾದ ಉತ್ತರ ಆಗೋದಿಲ್ಲ. ಸರಿಯಾದ ಉತ್ತರ ಎನ್ಲಾರ್ಜ್ ಆಗುತ್ತೆ. ಸ್ವೆಲ್ ಅಂತಂದರೆ ಹಿಗ್ಗೋದು, ಎನ್ಲಾರ್ಜ್ ಅಂದರೆ ದೊಡ್ಡದಾಗೋದು, ಸಮಾನಾರ್ಥಕ ಪದ ಆಗುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫ್ರೇಜಸ್ ಗಿವನ್ ಬಿಲೋ ಈಚ್ ಸೆಂಟೆನ್ಸ್ ಶುಡ್ ರಿಪ್ಲೇಸ್ ದ ಫ್ರೇಸ್ ಪ್ರಿಂಟೆಡ್ ಇನ್ ಬೋಲ್ಡ್ ಟೈಪ್ ಟು ಮೇಕ್ ಇಟ್ ಗ್ರಾಮೆಟಿಕಲಿ ಕರೆಕ್ಟ್. ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಒಂದು ಬೋಲ್ಡ್ ಲೆಟರಲ್ಲಿ ಇಲ್ಲೊಂದು ವರ್ಡ್ ಇದೆ. ಸೊ ಇದನ್ನು ರಿಪ್ಲೇಸ್ ಮಾಡಬೇಕಾಗುತ್ತೆ. ಬಿಕಾಸ್ ಇಟ್ ಗ್ರಾಮೆಟಿಕಲಿ ಕರೆಕ್ಟ್ ಇಲ್ಲ, ಅದನ್ನು ಗ್ರಾಮೆಟಿಕಲಿ ಕರೆಕ್ಟ್ ಮಾಡಬೇಕಾಗುತ್ತೆ. ದ ವರ್ಡ್ ಹ್ಯಾಸ್ ಸೀನ್ ಸ್ಮಾಲ್ ರಿಯಲ್ ಅಟೆಂಪ್ಟ್ ಅಟ್ ಪಾಪ್ಯುಲೇಷನ್ ಆ್ಯಂಡ್ ರಿಸೋರ್ಸ್ ಪ್ಲಾನಿಂಗ್. ಜಗತ್ತು ಸರಿಯಾಗಿ ಕಂಡು ಬಂದಿಲ್ಲ, ಜಗತ್ತು ನೋಡಿಲ್ಲ. ಏನು ನೋಡಿಲ್ಲ ಅಂತಂದರೆ ತುಂಬ ಒಂದು ಸ್ಮಾಲ್ ರಿಯಲ್ ಅಟೆಂಪ್ಟ್ ಅಟ್ ಪಾಪ್ಯುಲೇಷನ್ ಆ್ಯಂಡ್ ರಿಸೋರ್ಸ್ ಪ್ಲಾನಿಂಗ್, ಜನಸಂಖ್ಯೆ ಮತ್ತು ಸಂಪನ್ಮೂಲಗಳ ಒಂದು ಪ್ಲಾನಿಂಗ್ ಬಗ್ಗೆ ಜಗತ್ತು ಅತ್ಯಂತ ಕಡಿಮೆಯ ಅಟೆಂಪ್ಟ್ಗಳನ್ನು ಅಥವಾ ಒಂದು ಆ ರೀತಿಯಾದಂಥ ಕೆಲಸಗಳನ್ನು ಕಂಡಿದೆ ಅಂತ ಕೊಟ್ಟಿದ್ದಾರೆ. ಸೊ ಸ್ಮಾಲ್ ಅಂದರೆ ಸಣ್ಣ ಕೆಲಸಗಳನ್ನು ಕಂಡಿದೆ, ಬಟ್ ಇಲ್ಲಿ ಸ್ಮಾಲ್ ಅನ್ನೋದಕ್ಕಿಂತ ಲೆಸ್ ಅಂತ ರಿಪ್ಲೇಸ್ ಮಾಡಬೇಕಾಗುತ್ತೆ. ದ ವರ್ಡ್ ಹ್ಯಾಸ್ ಸೀನ್ ಲೆಸ್ ರಿಯಲ್ ಅಟೆಂಪ್ಟ್ ಅಂತ ಆಗುತ್ತೆ. ಲೆಸ್ ರಿಯಲ್ ಅಟೆಂಪ್ಟ್ ಅಟ್ ಪಾಪ್ಯುಲೇಷನ್ ಆ್ಯಂಡ್ ರಿಸೋರ್ಸ್ ಪ್ಲಾನಿಂಗ್. ಜಗತ್ತು ಅತ್ಯಂತ ಕಡಿಮೆ ಒಂದು ರಿಯಲ್ ಅಟೆಂಪ್ಟ್ಗಳನ್ನು ನೋಡಿದೆ. ಅದರಲ್ಲಿ ರಿಸೋರ್ಸ್ ಪ್ಲಾನಿಂಗಲ್ಲಿ ಮತ್ತು ಪಾಪ್ಯುಲೇಷನ್ ಪ್ಲಾನಿಂಗಲ್ಲಿ. ಸೊ ರಿಸೋರ್ಸ್ ಪ್ಲಾನಿಂಗಲ್ಲಿ ಬಳಸ್ಕೊಳ್ಳೋದಾಗಿರ್ಬೋದು, ಯಾವ ರೀತಿ ನಾವು ಒಂದು ನ್ಯಾಚುರಲ್ ರಿಸೋರ್ಸನ್ನು ಬಳಸ್ಕೋಬೇಕು, ಸೊ ಯಾವ ರೀತಿ ಪಾಪ್ಯುಲೇಷನ್ ರಿಸೋರ್ಸನ್ನು, ಹ್ಯೂಮನ್ ರಿಸೋರ್ಸನ್ನು ಯಾವ ರೀತಿ ಬಳಸ್ಕೋಬೇಕು, ಆ ಒಂದು ನಿಟ್ಟಿನಲ್ಲಿ ಕಡಿಮೆ ಅಟೆಂಪ್ಟ್ಗಳಾಗಿದೆ, ಲೆಸ್ ಅಟೆಂಪ್ಟ್ಸ್ ಆಗಿದೆ ಅಂತ ಆಗುತ್ತೆ. ಸೊ ಸರಿಯಾದ ಉತ್ತರ ಲೆಸ್ ಅಂತ ಆಗುತ್ತೆ. ಲಿಟಲ್ ಆಗೋದಿಲ್ಲ, ಆ ಫ್ಯೂ ಆಗೋದಿಲ್ಲ, ಫ್ಯೂನು ಕೂಡ ಆಗೋದು. ದ ವರ್ಡ್ ಹ್ಯಾಸ್ ಸೀನ್ ವೆರಿ ಫ್ಯೂ ರಿಯಲ್ ಅಟೆಂಪ್ಟ್ at population and resource planning. The word has seen less real attempt at population and resource planning ಅಂತ ಆಗುತ್ತೆ. ಆಯ್ಕೆ ಒಂದು ಸರಿಯಾದ ಉತ್ತರ. ಸೊ ಇಷ್ಟು 2017ರ KPTCLನ ಜೂನಿಯರ್ ಅಸಿಸ್ಟೆಂಟ್ ಪರೀಕ್ಷೆಯ ಬ್ಯಾಚ್ 1ರ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಇಂಗ್ಲೀಷ್ ಅಂದರೆ ಜನರಲ್ ಇಂಗ್ಲೀಷ್ನ ಸಂಬಂಧಿಸಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆ ಚಿತ್ರ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್, PSIಗೆ, PCಗೆ, ಇವನ್ KPTCLನ AE, JE, ಇವನ್ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂತಹ ಟೆಸ್ಟ್ ಸಿರೀಸ್ಗಳು, ಸುಮಾರು ಜನರಲ್ ಅವೇರ್ನೆಸ್ಗೆ ಸಂಬಂಧಿಸಿದ 1400ಕ್ಕಿಂತ ಅಧಿಕ ಪ್ರಶ್ನೆಗಳು. ಸೊ ಸುಮಾರು ಜನರಲ್ ಅವೇರ್ನೆಸ್ಗೆ ಸಂಬಂಧಿಸಿದಂತೆ 1400ಕ್ಕಿಂತ ಅಧಿಕ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ದಯವಿಟ್ಟು ವಿಸಿಟ್ ಮಾಡಿ, ನೀವು ಟೆಸ್ಟ್ಗಳನ್ನು ವಾಚ್ ಮಾಡ್ಬೋದು. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ 450 ರೂಪೀಸ್ಗೆ ಕೋರ್ಸನ್ನು ಕೂಡ ಲಾಂಚ್ ಮಾಡಿರ್ತೇವೆ KPTCLನ ಒಂದು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ. ಸೊ ಇದರಲ್ಲಿ ಜನರಲ್ ಅವೇರ್ನೆಸ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಇರುತ್ತೆ. ಅದೊಂದು ಪೇಯ್ಡ್ ವಾಟ್ಸ್ಆ್ಯಪ್ ಗ್ರೂಪ್ ಆಗಿರುತ್ತೆ. ಅಪ್ ಟು ಎಕ್ಸಾಮ್ ಆಗೋವರೆಗೂ ನಿಮಗೆ ಜನರಲ್ ಅವೇರ್ನೆಸ್ ಬಗ್ಗೆ ಸಂಬಂಧಿಸಿದ ಸಂಪೂರ್ಣ ನೋಟ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ, ಟೆಸ್ಟ್ ಸಿರೀಸ್ ಅವೈಲೇಬಲ್ ಇರುತ್ತೆ ಮತ್ತು ವೈಯಕ್ತಿಕ ಮಾರ್ಗದರ್ಶನ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ 7795014409 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ವಿಸಿಟ್ ಮಾಡಿ. 7795014409 ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು. ಜಾಯಿನ್ ಆಗುವ ವಿಧಾನ ಏನು ಅಂತಂದರೆ 450 ರೂಪೀಸ್ ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ, ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿವಿಲ್, PSI ಪ್ರಿಪೇರ್ ಆಗ್ತಾ ಇದ್ರೆ ಯಾರೋ PSI ಕೂಡ ಮೆಸೇಜ್ ಮಾಡ್ಬೋದು. ಇಲ್ಲ KPTCLನ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ KPTCL ಜೂನಿಯರ್ ಅಸಿಸ್ಟೆಂಟ್ ಅಂತ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.